ಪ್ರತಿನಿತ್ಯ ಕೆಲಸದ ಒತ್ತಡ ಹಾಗೂ ಕಚೇರಿಯ ಜಂಜಾಟದಿಂದ ಬೇಸತ್ತು ಹೋಗಿರುವಂಥ ಜಿಲ್ಲಾಧಿಕಾರಿ ಮತ್ತು ಸಿಇಒ ಕ್ರಿಕೆಟ್ ಆಟ ಆಡಿ ರಿಲ್ಯಾಕ್ಸ್ ಮೂಡ್ನಲ್ಲಿರುವುದು ಕಂಡುಬಂದಿತು. ಹೀಗೆ ಬ್ಯಾಟ್ ಹಿಡಿದು ಚೆಂಡು ಹೊಡೆಯುತ್ತಾ ಯುವಕರಂತೆ ಆಟ ಆಡಿ ಕೆಲ ಸಮಯವನ್ನು ಎಲ್ಲವೂ ಮರೆತು ಕ್ರೀಡಾಪಟುಗಳಾಗಿ ಡಿಸಿ ಹಾಗೂ ಸಿಇಒ ಗಮನ ಸೆಳೆದರು. ಅಷ್ಟಕ್ಕೂ ಇವರು ಕ್ರಿಕೆಟ್ ಆಡಿರುವುದು ಬಾಗಲಕೋಟೆಯ ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿರುವಂಥ ಕ್ರೀಡಾಕೂಟದಲ್ಲಿ. ಪತ್ರಕರ್ತರು ಹಾಗೂ ಅಧಿಕಾರಿಗಳ ಮಧ್ಯೆ ಫ್ರೆಂಡ್ಲಿಯಾಗಿ ಮ್ಯಾಚ್ ಆಯೋಜನೆ ಮಾಡಿರುವ ಸಮಯದಲ್ಲಿ ಹೀಗೆ ಅಧಿಕಾರಿಗಳು ಕ್ರಿಕೆಟ್ ಆಟ ಆಡಿ ಗಮನ ಸೆಳೆದರು. ಎಲ್ಲ ಆ ಕಡೆ ನೋಡ್ಯಾತಾರೆ. ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದ ಸಂಘಟನೆಗಳು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದೊಂದಿಗೆ 2025-26ನೇ ಸಾಲಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಕ್ರೀಡಾಕೂಟ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟನಾ ಸಮಾರಂಭ ಜರುಗಿತು. ಸಮಾರಂಭವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಪ್ರತಿಜ್ಞಾವಿಧಿ ಬೋಧಿಸಿದರು. ಜಿಲ್ಲಾಧಿಕಾರಿ ಸಂಗಪ್ಪ ಸಿಬ್ಬಂದಿಗಳ ಪೆರೇಡ್ ವೀಕ್ಷಣೆ ಮಾಡಿ ಪಾರಿವಾಳ ಹಾರಿ ಬಿಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ನಂತರ ನಡೆದ ಸಮಾರಂಭದಲ್ಲಿ ಪ್ರಮುಖ ಅಧಿಕಾರಿಗಳು ಮಾತನಾಡಿ, ಸರ್ಕಾರಿ ನೌಕರರಿಗೆ ಪ್ರತಿನಿತ್ಯ ಕೆಲಸದ ಒತ್ತಡ ಹಾಗೂ ಇತರ ಜಂಜಾಟದಿಂದಾಗಿ ಆರೋಗ್ಯದ ಸಮಸ್ಯೆ ಉಂಟಾಗಲಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಆರೋಗ್ಯದ ಕಡೆಗೆ ಗಮನ ನೀಡಲು ಆಗುವುದಿಲ್ಲ. ಇದರಿಂದ ಪ್ರತಿ ವರ್ಷ ಕ್ರೀಡೆ ಆಯೋಜನೆ ಮಾಡುವ ಮೂಲಕ ಆರೋಗ್ಯಕರ ಬೆಳವಣಿಗೆ ಸಹಾಯಕಾರಿ ಆಗಲಿದೆ ಎಂದು ತಿಳಿಸಿದರು. ಪ್ರತಿಯೊಬ್ಬರೂ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾ ಮನೋಭಾವನೆ ಬೆಳೆಸಿಕೊಂಡು ಎಲ್ಲರೂ ಒಗ್ಗೂಡಿಸಿ ಕೆಲಸ ಕಾರ್ಯ ಮಾಡುವುದು ಸಹಾಯಕಾರಿ ಆಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಆಕರ್ಷಕ ಪಥಸಂಚಲನದ ಮೊದಲನೆಯದಾಗಿದ್ದಾಗ ವಾರ್ತೆಗಳೊಂದಿಗೆ ಡಿಎಸ್ ಅಡಿಗೆಮನೆಯವರ ನಿರ್ವಹಣೆಯೊಂದಿಗೆ 10 ತಂಡಗಳಾಗಿ ಅತಿಥಿ ಮಾನವರಿಗೆ ಗೌರವ ಸಲ್ಲಿಸತಕ್ಕಂಥ ಪಥಸಂಚಲನದ ಆಕರ್ಷಣೀಯ ಸಂತೋಷವನ್ನು ಹೊಂದಂತಹ ಫಲಕವನ್ನು ಎತ್ತರಕ್ಕೆ ಹಾರಿಸುವುದರ ಮೂಲಕ ಬಲೂನನ್ನು ಹಾರಿ ಬಿಡುವುದರ ಮೂಲಕ ಉದ್ಘಾಟನೆಗೆ ಚಾಲನೆ ಗೌರವದೊಂದಿಗೆ ಅಭಿನಂದಿಸೋಣ. ಇದೀಗ ಜ್ಯೋತಿಯ ಸಂಕೇತವಾಗಿ ಮಾನ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಅಮೃತ ಜ್ಯೋತಿ ಎತ್ತಿದ್ದಾರೆ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕ್ರೀಡಾಕೂಟದಲ್ಲಿ ಕ್ರೀಡೆಗೆ ಜ್ಯೋತಿ ಬರುವಂತೆ ನಿರ್ಣಾಯಕರು ಕೊಟ್ಟು ನಿರ್ಣಾಯಕರು ಈ ಕ್ರೀಡಾ ಜೊತೆಯಲ್ಲಿ ಪ್ರತಿಜ್ಞೆ ಬೇಯುತ್ತೇವೆ. ಜೈ ಹಿಂದ್. ಇಂದು ನಾವು ಇಲ್ಲಿ ಸೇರಿರುವುದು ಕೇವಲ ಒಂದು ಕಾರ್ಯಕ್ರಮಕ್ಕಾಗಿ ಅಲ್ಲ, ಇದು ಸೇವೆಯ ಸಂಭ್ರಮ, ಸೌಹಾರ್ದ ಸಂಗಮ. ಮ್ಯಾರಥಾನ್ ಅನ್ನ ಅಂದ್ರೆ
ವಾಕಥಾನ್ ಅದ್ದೂರಿಯಾಗಿ ನಡೆಸುವ ಒಂದು ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ. ಲೋಕಗಳ ಕಾರ್ಯಕರ್ತರ ಮಧ್ಯೆ ಕ್ಷಮತೆ ಹಾಗೂ ಕಾರ್ಯಕ್ರಮಗಳು ನಮ್ಮ ಕ್ರೀಡಾಕೂಟದ ಟ್ರೋಫಿಗಳನ್ನ ಅನಾವರಣ ಮಾಡ್ತಾ ಇದ್ದಾರೆ. ಸಾಮಾನ್ಯ ಸೇವೆಗಳಲ್ಲ ಇಲ್ಲಿ ತಾವು ಮಾಡ್ತಾ ಇರೋದು ಶಾಲೆ ನಮ್ಮ ಆರೋಗ್ಯ, ಮಾನಸಿಕ ಸಮತೋಲನ, ಸಂಸ್ಕೃತಿಯ ಮೌಲ್ಯಗಳು ಮತ್ತು ಸಾಮಾಜಿಕ ಸೇವೆ ಬದ್ಧತೆಯನ್ನು ನಾವೆಲ್ಲ ಅದರ ಬಗ್ಗೆ ಆಚರಿಸಿಕೊಂಡು ಎಲ್ಲರೂ ಸೇರಿದ್ದೀವಿ. ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಅಂದರೆ ಬರೀ ಒಂದು ಆಡಳಿತ ಅಲ್ಲ, ಇದು ಈ ಗ್ರಾಮ ಸ್ವರಾಜ್ಯ ಗಾಂಧೀಜಿಯವರು ಏನು ಕಲಿಸ್ಕೊಂಡಿದ್ದಾರಲ್ಲ ಅದೊಂದು ಜೀವ. ನಮಗೆ ಪ್ರತಿದಿನ ಜನರ ದೇಹ ಸಂಪರ್ಕ ಇರೋದ್ರಿಂದ ತಾವು ತಮ್ಮ ಮೇಲೆ ಭಾಳ ಒಂದು ಅಡ್ಮಿನಿಸ್ಟ್ರೇಟಿವ್ ಅವಲಂಬಿತವಾಗಿರ್ತದೆ. ಕುಡಿ ನೀರಾಗಲಿ, ಸ್ವಚ್ಛತೆ ಆಗಲಿ, ಇನ್ನಿತರ ಸರ್ಕಾರದ ಯೋಜನೆ ಅನುಷ್ಠಾನ ಅದರಲ್ಲಿ ಭಾಳ ತಮ್ಮೆಲ್ಲ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತಿನ ಏನು ನಾವು ಕ್ರೀಡೆ ಅಂತ ಇದು ಮಾಡ್ಕೊಂಡಿಲ್ಲ, ಇದೊಂದು ಶಿಸ್ತಿನ ಪಾಠ. ಒಂದು ದಿನನಿತ್ಯ ತಾವು ಕಳೆದ ಮೀಟಿಂಗ್ ಅಟೆಂಡ್ ಆಗ್ತಾರೆ, ಇನ್ನಿತರ ಕಾರ್ಯಕ್ರಮಗಳೆಲ್ಲ ಭಾಗವಹಿಸುತ್ತಾರೆ. ತಮ್ಮ ದೇಹ ಮತ್ತು ಮನಸ್ಸನ್ನು ಮಾತುಕತೆ ಸಂದರ್ಭಗಳಲ್ಲಿ ಹಾಗೂ ವರ್ಕ್ ಮಾಡ್ಕೊಂಡು ಮಾಡ್ತಿರ್ತೀವಿ. ಆದರೆ ಆರೋಗ್ಯಗಳಲ್ಲಿ ಯಾವುದೂ ಸಾಧನೆ ಆಗ್ತಾ ಇಲ್ಲ. ಅದಕ್ಕೆ ನಮಗೆ ಈ ಕ್ರೀಡೆ ಏನಪ್ಪ ಅಂದ್ರೆ ಎಲ್ಲರಿಗೂ ನಾವು ಮನೆ ನೋಡ್ಕೊತೀವಿ. ಪ್ರತಿದಿನ ತಾವು ಯೋಗಾಸನ, ವಾಕಿಂಗ್ ಅಥವಾ ವ್ಯಾಯಾಮ ಮಾಡೋದು ಕಲಿಯಬೇಕಾಗುತ್ತೆ ಶಿಸ್ತು. ಪೊಲೀಸ್ ಇಲಾಖೆ ಆಗಲಿ ಅದನ್ನು ಮನೆಗೆ 2 ಪಾಯಿಂಟ್ ಅಲ್ಲಿ ನಾವು ಹೇಳ್ತಾ ಇದ್ದೀವಿ ಯಾಕೆ ಇಂಪಾರ್ಟೆನ್ಸ್ ಇದೆ. ನಾವು ಫುಲ್ ನಮ್ಮದು ಜಾಬ್ ಇದ್ದರೆ ಹೇಳಕ್ಕೆ ಆಗಲ್ಲ. ಪಂಚಾಯತ್ ಇಲಾಖೆ ಜಾಬ್ ಕೂಡ ಅದೇ ರೀತಿ ಇದೆ ಸರ್. ಬೆಳಿಗ್ಗೆ 9 ಗಂಟೆಯಿಂದ 5 ಗಂಟೆ ತನಕ ಜಾಬ್ ಇದೆ, ಹೇಳಕ್ಕೆ ಆಗಲ್ಲ. ರಾತ್ರಿ 10 ಗಂಟೆಗೆ ಕೂಡ ಏನಾದ್ರು ಸಮಸ್ಯೆ ಬಂದ್ರೆ, ರಾತ್ರಿ 7 ಗಂಟೆಗೆ ಸಮಸ್ಯೆ ಬಂದ್ರೆ ಫಸ್ಟ್ ಫೋನ್ ಯಾರಿಗೆ ಹೋಗುತ್ತೆ, ಕಮ್ಮಿ ಹೋಗುತ್ತೆ. ಆ ಊರಲ್ಲಿ ಏನಾದ್ರು ಸಮಸ್ಯೆ ಬರ್ತಾ ಇದೆ ನಾವೇ ನೋಡ್ಕೋಬೇಕು. ಆ ಊರಿನ ಪೂರ್ತಿ ಜವಾಬ್ದಾರಿ ಅವ್ರದ್ದು ಇದೆ. ಇಲ್ಲಿ ಕೂತ್ಕೊಳ್ಳೋದು ಸೀನಿಯರ್ ಅಧಿಕಾರಿಗಳು ಜವಾಬ್ದಾರಿ ಏನಿದೆ ಸೂಪರ್ವಿಷನ್ ಅಷ್ಟೇ. ಗ್ರೌಂಡ್ ಲೆವೆಲ್, ಫೀಲ್ಡ್ ಲೆವೆಲ್ ಆಫೀಸರ್ ಯಾರಿರ್ತಾರೆ ಅವ್ರದ್ದು ಜವಾಬ್ದಾರಿ ತುಂಬಾ ಮುಖ್ಯ. ಅಂತ ಕೆಲಸದಲ್ಲಿ ಇಂಥ ಲೆವೆಲ್ ಅಲ್ಲಿ ಇಂಥ ಎಂಥೂಸಿಯಾಸಮ್ ಯಾರು ಅರೇಂಜ್ ಮಾಡಿಲ್ಲ. ಅವ್ರದ್ದು ಇಷ್ಟು ಶ್ರಮಕ್ಕೆ, ಅವ್ರದ್ದು ಒಂದು ಟೀಮ್ ಇಷ್ಟು ಶ್ರಮಕ್ಕೆ ತಮಿಳುನಾಡಿನ ಜವಾಬ್ದಾರಿ ಏನಿದೆ, ಮೆಂಟಲಿ ಪ್ರೆಸೆಂಟ್ ಇದ್ದಾಗ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಫುಲ್ ಎಂಜಾಯ್ ಮಾಡಬೇಕು. ಎಷ್ಟು ಎಂಜಾಯ್ ಮಾಡಿದ್ರೆ ಅಷ್ಟು ಖುಷಿ ಅವರಿಗೆ ಸಿಗತ್ತೆ. ನೆಕ್ಸ್ಟ್ ಇನ್ನೂ ಜೋರಾಗಿ ಮಾಡ್ತಾರೆ ಅವರು. ಅದ್ರ ಜೊತೆಗೆ ನಮ್ದು ಸಣ್ಣ ಗಲಾಟೆ ಆಗ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ ಕೂಡ ಈ ಸಿಬ್ಬಂದಿ ಆ ಸಿಬ್ಬಂದಿ ಮಧ್ಯದಲ್ಲಿ ಗಲಾಟೆ ಆಗತ್ತೆ. ಅವರು ಆ ಟೈಮಲ್ಲಿ ನನಗೆ ಈ ತರ ಹೇಳಿದ್ರು, ನನಗೆ ಸರಿಯಾಗಿ ಸ್ಪಂದಿಸಿಲ್ಲ, ನಮ್ಗೆಲ್ಲರಿಗೂ ಅವಕಾಶ ಸಿಗತ್ತೆ. ಆ ಸಣ್ಣ ಗಲಾಟೆ ಎಲ್ಲ ಸಾಲ್ವ್ ಮಾಡ್ಬೇಕು. ನಾವೆಲ್ಲ ಒಂದಿಬ್ಬ ಇಲಾಖೆ ಇದೀವಿ, ಎಲ್ಲ ಫ್ರೆಂಡ್ಸ್ ಇದೀವಿ, ಜೊತೆಗೆ ಕೆಲಸ ಮಾಡ್ತೀವಿ. ಇನ್ನೂ 10 ವರ್ಷ ಜೊತೆಗೆ ಕೆಲಸ ಮಾಡ್ತಾ ಇರ್ತೀವಿ. ಸ್ಪೋರ್ಟ್ಸ್ ಗೆ ನಮ್ಗೆ 2 ಮುಖ್ಯ ಇದೆ. ನಮ್ಮ ಮೆಂಟಲ್ ರಿಲ್ಯಾಕ್ಸೇಷನ್ ಆಗ್ಬೇಕು, ನಾವು ರಿಫ್ರೆಶ್ ಆಗ್ಬೇಕು. ನಮ್ದು ಬಾಂಡಿಂಗ್, ನಮ್ದು ಇಂಡಿವಿಜುವಲ್ ಬಾಂಡಿಂಗ್ ಏನಿದೆ, ಅಪೂರ್ಣಾಗಿ ಬಾಂಡಿಂಗ್ ಏನಿದೆ ಅದು ಇನ್ನೂ ಸ್ಟ್ರಾಂಗ್ ಆಗ್ಬೇಕು. ವರ್ಷದಲ್ಲಿ ಏನಾಯ್ತು ಅದು ಬಿಟ್ಬಿಡಿ, ಇನ್ನೂ ಫ್ರೆಶ್ ಸ್ಟಾರ್ಟಿಂಗ್ ಮಾಡ್ತಾ ಇದೀವಿ. ಲಾಸ್ಟ್ ಪಾಯಿಂಟ್ ನನ್ನ ಕಡೆಯಿಂದ ಇದು ಕಾರ್ಯಕ್ರಮದ ಟೈಟಲ್ ಏನಿದೆ, ಅಧಿಕಾರಿ ಮತ್ತು ಸಿಬ್ಬಂದಿಗಳು ತಮ್ಮೆಲ್ಲ ಅಧಿಕಾರಿ ಏನಿದೆ ಎಲ್ಲಾ ಗೇಮಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಬೇಕು. ಇವತ್ತು ವಿಶೇಷ ದಿನ 2 ಹಂತದಲ್ಲಿ ನಾವು ಆಚರಣೆ ಮಾಡ್ತೇವೆ. ಇವತ್ತು ನಮ್ಮ ಸರ್ಕಾರದವರು ಗುಡ್ ಗವರ್ನೆನ್ಸ್ ಡೇ ಅಂತ ಆಚರಣೆ ಮಾಡ್ತಾರೆ. ಡಿಸೆಂಬರ್ 25 ಗುಡ್ ಗವರ್ನೆನ್ಸ್ ಡೇ. ಆ ಒಂದು ಗುಡ್ ಗವರ್ನೆನ್ಸ್ ಡೇ ಪ್ರಯುಕ್ತವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅವಲೋಕನ ಮಾಡಿಕೊಳ್ಳೋದು. ಈಗ ನಮ್ಮ ಬಳ್ಳಾರಿಯವರು ಹೇಳ್ತಾ ಇದ್ದಾಗ ಡಿಸ್ಪೋಸಲ್ ಚೆನ್ನಾಗ್ತದೆ, ಒಳ್ಳೆ ಬೆಳವಣಿಗೆ ಅಂದರೆ ಎಲ್ಲ ಹಂತಗಳಲ್ಲಿ ಇದು ಕೆಲಸ ಆಗ್ತದೆ. ಆ ಒಂದು ಅಂಗವಾಗಿ ನಾವು ಕ್ರೀಡಾಕೂಟದ ಜೊತೆಗೆ ನಮ್ಮ ವೃತ್ತಿ ಜೀವನದ ಬಗ್ಗೆ ನಾವು ನೀವೆಲ್ಲರೂ ಮೆಲುಕು ಹಾಕೊಂಡು ಎಲ್ಲಿ ಸಾಧ್ಯತೆ ಇದೆ, ಎಲ್ಲಿ ಅವಕಾಶಗಳಿದೆ ಅಲ್ಲಿಂದ ಸುಧಾರಣೆ ಮಾಡೋದು ಮತ್ತು ಸಾರ್ವಜನಿಕರಿಗೆ ಕಟ್ಟಕಡೆ ವ್ಯಕ್ತಿಗೆ ನಮ್ಮ ಒಂದು ಪರಿಹಾರವನ್ನು ನೀಡೋದು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಅವರಿಗೆ ನಾವು ಅನುಕೂಲ ಮಾಡಿಕೊಟ್ರೆ ಖಂಡಿತವಾಗಿ ನಮ್ಮ ಸರ್ಕಾರದಿಂದ ಒಳ್ಳೆ ಈ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗಲಿಕ್ಕೆ ಸಾಧ್ಯ ಆಗ್ತಂತ ನನ್ನ ಅನಿಸಿಕೆ ಆಧಾರದ ಮೇಲೆ ತಮ್ಮೆಲ್ಲರಿಗೂ ಇವತ್ತಿನ ಒಂದು ಗುಡ್ ಗವರ್ನೆನ್ಸ್ ಡೇದ ಶುಭಾಶಯಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಕ್ರೀಡಾಪಟುಗಳು ಖಂಡಿತವಾಗಿ ನಮಗೆ ಬೇಕು. ಒಂದು ಶಾರೀರಿಕವಾಗಿ ನಾವು ಯಾವ ಹಂತದಲ್ಲಿದ್ದೀವಿ, ನಾವೇನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಒಂದು. ಎರಡನೇದಾಗಿ
ನಮ್ಮ ಒಂದು ಕಾರ್ಯವೈಖರಿ, ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಒತ್ತಡಗಳು, ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಅವಕ್ಕೆಲ್ಲ ಪರಿಹಾರ ಕಂಡುಕೊಳ್ಳಿಕ್ಕೆ ಒಂದು ಒಳ್ಳೆ ವೇದಿಕೆ. ನಾವೆಲ್ಲ ಬರ್ತೀವಿ, ಕೂಡ್ತೀವಿ, ಮಾತಾಡ್ತೀವಿ, ಹರಟೆ ಹೊಡಿತೀವಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಕ್ರೀಡೆಗಳಲ್ಲಿ ಭಾಗವಹಿಸ್ತೀವಿ. 10 ಜನ ಆಟ ಆಡ್ತಿದ್ರೆ ಒಂದು 100 ಜನ ಅವರಿಗೆ ಹುರಿದುಂಬಿಸ್ತೀವಿ, ಪ್ರೋತ್ಸಾಹ ಮಾಡ್ತೀವಿ. ಇದೆಲ್ಲ ಆಗೋದ್ರಿಂದ ಖಂಡಿತವಾಗಿ ನಮ್ಮ ಮನಸ್ಸಿನ ಮೇಲೆ ಒಂದು ಒಳ್ಳೆಯ ಪರಿಣಾಮ ಬೀರಲಿಕ್ಕೆ ಸಾಧ್ಯ. ಅದರಲ್ಲಿ ಕ್ರೀಡಾ ಚಟುವಟಿಕೆ ಖಂಡಿತವಾಗಿ ಬೇಕು. ಎರಡನೇದು ಯಾಕೆ ಬೇಕಂತಂದ್ರೆ ನಮಗೆ ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ಇದು ಸಹಕಾರಿಯಾಗ್ತದೆ. ಟೀಮ್ ವರ್ಕ್ ಮಾಡಿದ್ರೆ ಮಾತ್ರ ನಮ್ಗೆ ಯಶಸ್ಸು ಸಿಗ್ತದೆ. ಯಾರೋ ಒಬ್ಬರು ಕೂತು ಎಲ್ಲೋ ಮೂಲೆಯಲ್ಲಿ ಕೂತು ಯಾವುದೋ ಗತಿಯಲ್ಲಿ ಒಬ್ಬ ಕೆಲಸ ಮಾಡಿದ್ರೆ ಖಂಡಿತವಾಗಿ ಅದು ಒಳ್ಳೆ ರಿಸಲ್ಟ್ ಬರಲ್ಲ. ಹಾಗಾಗಿ ಟೀಮ್ ವರ್ಕ್ ಮಾಡಲಿಕ್ಕೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಲಿಸ್ಕೊಡೋದು ಯಾವುದು ಈ ಕ್ರೀಡೆಗಳು. ಅದರ ಕ್ರೀಡೆಗಳಲ್ಲಿ ಭಾಗವಹಿಸುವುದು, ಕ್ರೀಡೆಗಳಲ್ಲಿ ಪ್ರೋತ್ಸಾಹ ನೀಡೋದು, ಕ್ರೀಡೆಯಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಖಂಡಿತವಾಗಿ ನಮಗೆ ಟೀಮ್ ವರ್ಕ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲಿಕ್ಕೆ, ಒಗ್ಗಟ್ಟನ್ನ ಬರಲಿಕ್ಕೆ ಈ ಕ್ರೀಡೆಗಳು ಸಹಕಾರಿ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಅದರಿಂದ ಆ ಒಗ್ಗಟ್ಟು ನಮ್ಮೆಲ್ಲರ ಬಲ, ಆ ಒಗ್ಗಟ್ಟು ನಮ್ಮೆಲ್ಲರ ಶಕ್ತಿ, ಆ ಒಗ್ಗಟ್ಟು ನಮ್ಮ ಯಶಸ್ಸು, ಶ್ರೇಯಸ್ಸನ್ನು ಸಾಧಿಸಲಿಕ್ಕೆ, ಸಂತೋಷವನ್ನು ಇಮ್ಮಡಿಗೊಳಿಸಲಿಕ್ಕೆ, ಮನಸ್ಸನ್ನು ಉಲ್ಲಾಸಗೊಳಿಸಲಿಕ್ಕೆ ಅದು ಸಾಕ್ಷಿ ಆಗ್ತದೆ. ಆ ಒಗ್ಗಟ್ಟನ್ನು ಅವೆಲ್ಲ ಪ್ರದರ್ಶಿಸಬೇಕು. ಖಂಡಿತವಾಗಿ ಆ ಒಗ್ಗಟ್ಟಲ್ಲಿ ಯಶಸ್ಸು ಇದ್ದೇ ಇದೆ ಅಂತ ನಾನು ಭಾವಿಸಿದ್ದೇನೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಗ್ನೂರು ಗ್ರಾಮದಲ್ಲಿ SBI ಬ್ಯಾಂಕಿನ ಕಳ್ಳತನ ಪ್ರಕರಣವನ್ನು ಜಿಲ್ಲಾ ಪೊಲೀಸರ ತಂಡ ಭೇದಿಸಿದ್ದು, ಮಹಾರಾಷ್ಟ್ರ ಹಾಗೂ ಉತ್ತರ ಪ್ರದೇಶದ 4 ಆರೋಪಿಗಳನ್ನು ಬಂಧಿಸಿ 62.20 ಲಕ್ಷ ಮೌಲ್ಯದ ಬಂಗಾರ ಮತ್ತು ನಗದುವನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಮಾಹಿತಿ ನೀಡಿದ್ದಾರೆ. ಅವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡುತ್ತಾ, CPI KB ಬಣ್ಣೆ ನೇತೃತ್ವದ ತಂಡ ಮಹಾರಾಷ್ಟ್ರದಲ್ಲಿ ಮಾಹಿತಿ ಸಂಗ್ರಹಿಸಿ ಪರಾರಿಯಾಗಿದ್ದ ಅಕ್ಷಯ್ ಅಂಬೋರೆ ಹಾಗೂ ಕುನಾಲ್ ಅವರನ್ನು ಬಂಧಿಸಿತು. ಆರೋಪಿತರು ವಿಚಾರಣೆಯಲ್ಲಿ ಗ್ಯಾಸ್ ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರ್, ಗ್ಯಾಸ್ ಕಟರ್ಗಳ ನೆರವಿನಿಂದ ಬ್ಯಾಂಕ್ ಹಿಂಬದಿಯಿಂದ ಪ್ರವೇಶಿಸಿ ಲಾಕರ್ಗಳನ್ನು ಕತ್ತರಿಸಿ ಬಂಗಾರ ಮತ್ತು ನಗದು ಹಣ ಕಳ್ಳತನ ಮಾಡುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಅವರು ತಿಳಿಸಿದ್ದಾರೆ. 6 ಜನ ಮಹಾರಾಷ್ಟ್ರದಿಂದ ಒಂದು MH ಪಾಸಿಂಗ್ ಗಾಡಿಯಲ್ಲಿ ರಾಮದುರ್ಗ ವಿಜಯಪುರ ಮಾರ್ಗದಲ್ಲಿ ಕಾಕನೂರು ಹತ್ತಿರ ಬಂದಿದ್ದರು. ಅಲ್ಲಿ ಊರಿಂದ ಸ್ವಲ್ಪ 2 ಕಿಲೋಮೀಟರ್ ದೂರ ಅವರು ಗಾಡಿ ಪಾರ್ಕ್ ಮಾಡಿದರು. ಗಾಡಿ ನಂತರ ಅವರು ಸ್ವಲ್ಪ ಅಲ್ಲಿ 1 ಅವರ್ ವೇಟ್ ಮಾಡಿದರು, ಅಕ್ಕಪಕ್ಕ ಯಾರಿದ್ದಾರೆ, ಏನು ಪಬ್ಲಿಕ್ ಇದ್ದಾರೆ ಅಥವಾ ಇಲ್ಲ. 1 ಅವರ್ ನಂತರ ರಾತ್ರಿ 10 ಗಂಟೆಗೆ ಅವರು ಈ ಊರ ಹತ್ತಿರ ಬಂದಿದ್ದರು. ಅಲ್ಲಿ ಸುಮಾರು 10 ಗಂಟೆಯಿಂದ 11 ಗಂಟೆ ತನಕ ಅಲ್ಲಿ ವೇಟ್ ಮಾಡಿದರು. ಅಲ್ಲಿ ವೇಟ್ ಆದ ನಂತರ ಅವರು ಗಾಡಿ ಡ್ರೈವರ್ಗೆ, ನೀವು ಬೇರೆ ಕಡೆ ಹೋಗಿ 4 ಗಂಟೆಗೆ ಇಲ್ಲಿಗೆ ಬಂದು ನೀವು ಮತ್ತೆ ವಾಪಸ್ ಬಂದು, ನಮ್ಮದು ಏನೂ ಫೋನ್ ಕಾಂಟ್ಯಾಕ್ಟ್ ಇರಲ್ಲ. ಅವರು 4 ಜನ, ಒಬ್ಬರು ಗಾಡಿಯಲ್ಲಿ ಇದ್ದು ಇನ್ನು 5 ಜನ ಬ್ಯಾಂಕ್ ಕಡೆ ಬಂದಿದ್ದರು. 5 ಜನ ಕೂಡ ಯಾವುದು ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ. ಪ್ಲಸ್ ಅವರು ಎಲ್ಲ ಗ್ಲೌಸ್, ಬಟ್ಟೆ, ಏನಾದರೂ ಐಡೆಂಟಿಫಿಕೇಷನ್ ಮಾರ್ಕ್ ಇರಬಾರದು, ಪ್ರೊಫೆಷ್ನಲ್ ಆಗಿ ಅವರು ಈ ಕಳ್ತನ ಮಾಡಿದ್ದಾರೆ. 5 ಜನ ಬ್ಯಾಂಕ್ ಹತ್ತಿರ ಬಂದಿದ್ದರು. ಅಲ್ಲಿ ಹಿಂದ್ಗಡೆ ಆಲ್ರೆಡಿ 6 ತಿಂಗಳು ಹಿಂದೆ ಅವರು ರೆಕ್ಕಿ ಮಾಡಿ ಹೋದರು. ಈ ಬ್ಯಾಂಕಲ್ಲಿ ಏನೇನು ನ್ಯೂನತೆ ಇದೆ, ಯಾವ ರೀತಿ ನಾವು ಒಳಗೆ ಹೋಗ್ಬೋದು, ಕ್ಯಾಮ್ರಾ ಯಾವ ಕಡೆ ಇದೆ, ಎಲ್ಲ ರೆಕ್ಕಿ ಮಾಡಿ ಹೋಗಿದ್ದರು. ಆ ಹಿಂದೆಗಡೆ ಒಂದು ಶಟರ್ ಇತ್ತು. ಒಂದು ಶಟರ್ ಇದ್ದಾಗ ಅದನ್ನು ಓಪನ್ ಮಾಡಿ ಅವರು ಎಂಟ್ರಿ ತೊಗೊಂಡ್ರು. ಎಂಟರ್ ಆದಾಗ ಇಮಿಡಿಯೇಟ್ಲಿ ಅವ್ರದ್ದು ಫಸ್ಟ್ ಕೆಲಸ ಏನಿತ್ತು, ಎಲ್ಲ CCTV ಕ್ಯಾಮ್ರಾಸ್ ಯಾವ ಕಡೆ ಇದೆ ಅಲ್ಲಿ CCTV ಕ್ಯಾಮ್ರಾ ಮೇಲೆ ಅವರು ಸ್ಪ್ರೇ ಹೊಡೆದಿದ್ರು, ಬ್ಲ್ಯಾಕ್ ಕಲರ್ ಸ್ಪ್ರೇ ಹೊಡೆದಿದ್ರು. ಬ್ಲ್ಯಾಕ್ ಕಲರ್ ಸ್ಪ್ರೇ ಹೊಡೆದ ನಂತರ ನಮಗೆ ಅಲ್ಲಿ ತನಕ CCTV ಫುಟೇಜ್ ಗೊತ್ತಾಗಿದೆ. ಅಲ್ಲಿ ತನಕ 5 ಜನ 4 ಜನ ಮೂವ್ ಆಗ್ತಾ ಇದ್ದಾರೆ, ಸ್ಪ್ರೇ ಹೊಡಿತಾ ಇದ್ದಾರೆ. ಅಲ್ಲಿ ತನಕ ನಮಗೆ ಮೂವ್ ಆಗಿದೆ. ಆದ ನಂತರ ನಮಗೆ ಏನೂ ಗೊತ್ತಾಗಿಲ್ಲ. ಈಗ ಅದರಲ್ಲಿ ನೆಕ್ಸ್ಟ್ ಅವರು ಬ್ಯಾಂಕ್ ಮ್ಯಾನೇಜರ್ ರೂಮಲ್ಲಿ ಒಂದು ಲಾಕರ್ ಇತ್ತು, ಅದಕ್ಕೆ ಅವರು ಗ್ಯಾಸ್ ಕಟ್ಟರ್ ತಗೊಂಡು ಬಂದಿದ್ರು. ಆ ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದರು. ಆ ಲಾಕರಲ್ಲಿ, ಚಿಕ್ಕ ಲಾಕರಲ್ಲಿ ಅವರಿಗೆ ಏನೂ ಐಟಮ್ ಜಾಸ್ತಿ ಸಿಕ್ಕಲಿಲ್ಲ, ಡಾಕ್ಯುಮೆಂಟ್ಸ್ ಮಾತ್ರ ಸಿಕ್ತು. ಅದು ಆದ ನಂತರ ಅವರು ಮೇನ್ ಟ್ರೆಜರಿ ರೂಮ್ ಏನಿದೆ ಅದರಲ್ಲಿ 3 ಲಾಕರ್ ಇತ್ತು. ಅದೇ ಗ್ಯಾಸ್ ಕಟ್ಟರ್ ತಗೊಂಡು ಅವರು ಮೇನ್ ಲಾಕರ್ ಕಡೆ ಹೋದರು. ಅಲ್ಲಿ ಫಸ್ಟ್ ಲಾಕರ್ಗೆ ಅವರು ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದರು. ಅಲ್ಲಿ ಸುಮಾರು 34 ಲಕ್ಷದು ಗೋಲ್ಡ್ ಮತ್ತು ಕ್ಯಾಶ್ ಅವರಿಗೆ ಸಿಕ್ಕಿದ್ದು. ಇಲ್ಲಿ ತನಕ ಅವರಿಗೆ ಟೈಮ್ ಕಂಪ್ಲೀಟ್ ಆಯಿತು. ಅವರು ಏನು ತೀರ್ಮಾನ ಮಾಡಿದರು, ನಾವು 2 ಗಂಟೆ ತನಕ ಬ್ಯಾಂಕಲ್ಲಿ ಇರ್ತೀವಿ, ಆಮೇಲೆ ನಾವು 4 ಗಂಟೆಗೆ ಅಲ್ಲಿಗೆ ಹೋಗಬೇಕು ಅಂತ. ಅವರು ಮತ್ತೆ ಇನ್ನೊಂದು ಅವರು ಹೇಳ್ತಾ ಇದ್ದಾರೆ, ನಾವು ಇಂಟ್ರೋಗೇಷನಲ್ಲಿ ನಮಗೆ ಇನ್ನೊಂದು ಹೇಳಿದರು, ನಮ್ಮ ಗ್ಯಾಸ್ ಕೂಡ ಖಾಲಿ ಆಯಿತು. ಅದಕ್ಕೆ ಕಾರಣ ನಾವು 2 ಲಾಕರ್ ಟಚ್ ಮಾಡಿಲ್ಲ. ನಾವು ಈ ಇನ್ಸಿಡೆಂಟ್ ಆದ ನಂತರ ನಾವು ಸ್ಪಾಟ್ಗೆ ಹೋದಾಗ ಕೂಡ ನಮಗೆ 2 ಲಾಕರ್ ಬ್ಯಾಂಕ್ ಮ್ಯಾನೇಜರ್ ರೂಮಲ್ಲಿ ಏನು ಲಾಕರ್ ಇತ್ತು ಅದು ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಆಗಿತ್ತು. ಮತ್ತು ಮೇನ್ ಟ್ರೆಜರಿಯಲ್ಲಿ ಇನ್ನೊಂದು ಲಾಕರ್ ಮಾತ್ರ ಓಪನ್ ಆಗಿತ್ತು. ಇನ್ನೆರಡು ಓಪನ್ ಆಗಲಿಲ್ಲ. ನಮಗೆ ಕೂಡ ಡೌಟ್ ಬಂತು, ಇನ್ನೆರಡು ಯಾಕೆ ಓಪನ್ ಆಗಿಲ್ಲ
ಅಲ್ಲಿ ಕೂಡ ಐಟಮ್ಸ್ ಇದೆ, ಎಲ್ಲ ಇದೆ, ಯಾಕೆ ಓಪನ್ ಆಗಿಲ್ಲ ಆ ಡೌಟ್ ಕೂಡ ಈಗ ಕ್ಲಿಯರ್ ಆಗ್ತಾ ಇದೆ ಇನ್ವೆಸ್ಟಿಗೇಷನ್ ನಂತರ. ಅವರು ಫಿಕ್ಸ್ ಟೈಮ್ ಡಿಸೈಡ್ ಮಾಡಿದ್ರು, ಅಷ್ಟರೊಳಗೆ ಏನು ಸಿಗುತ್ತೆ ಅಷ್ಟು ತೊಗೊಂಡು ಹೋಗ್ತೀವಿ ಅಂತ ಅವರು 2 ಲಾಕರ್ ಓಪನ್ ಮಾಡಿದರು. ಮತ್ತು ಅದೇ ಯಾವ ಪಾಯಿಂಟಲ್ಲಿ ಅವರು ಡ್ರೈವರ್ ಅಲ್ಲಿಗೆ ಬಿಟ್ಟು ಹೋದರು ಅದೇ ಪಾಯಿಂಟಲ್ಲಿ ಅವರು ನಡ್ಕೊಂಡು ಹೋದರು. ಅಲ್ಲಿಂದ ಮತ್ತೆ ಸ್ವಲ್ಪ ಡೈವರ್ಟ್ ಈ ಡಿಟೂರ್ ತಗೊಂಡು ಅವರು ಮಹಾರಾಷ್ಟ್ರ ಕಡೆ ಹೋದರು. ಈ ಎಂಟೈರ್ ಗ್ಯಾಂಗಲ್ಲಿ 2 ಜನ UP ಅವರು ಇದ್ದಾರೆ. UPಯಲ್ಲಿ ಬದಾವ್ ಡಿಸ್ಟಿಕ್ ಅವರು ಇದ್ದಾರೆ. ಅವರು ಕೆಲವು ಹಿಂದೆ ಅಲ್ಲಿ ಕೇಸಲ್ಲಿ ಕೂಡ ನಮ್ಮ ತೆಲಂಗಾಣ ಅಕ್ಕಪಕ್ಕ ಸ್ಟೇಟಲ್ಲಿ, ಆಂಧ್ರ ಪ್ರದೇಶ್, ತಮಿಳುನಾಡು ಈ ಕೇಸಲ್ಲಿ ಕೂಡ, ನಮ್ಮ ಕರ್ನಾಟಕದಲ್ಲಿ ಕೂಡ ಬೇರೆ ಬೇರೆ ಬ್ಯಾಂಕ್ ಕೇಸಲ್ಲಿ ಭಾಗಿಯಾಗಿದ್ದಾರೆ. ಇನ್ನಿಬ್ಬರು ಮಹಾರಾಷ್ಟ್ರ ಅವರು ಇದ್ದಾರೆ. ಇನ್ನಿಬ್ಬರು ಕೂಡ ಆರೋಪಿ ಇದ್ದಾರೆ. ನಾವು ಈಗ 4 ಜನಕ್ಕೆ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ. 2 ಜನಕ್ಕೆ ನಮ್ಮ UPಯಿಂದ ನಾವು ಕರ್ಕೊಂಡ್ಬಂದಿದ್ದೀವಿ, ಅವ್ರ ಕಡೆಯಿಂದ ಸ್ವಲ್ಪ ರಿಕವರಿ ಆಗಿದೆ. ಇನ್ನು 2 ಜನಕ್ಕೆ ಮಹಾರಾಷ್ಟ್ರದಿಂದ ನಮ್ಮವರು ಕರ್ಕೊಂಡ್ಬಂದಿದ್ದಾರೆ. ಇನ್ನಿಬ್ಬರು ಇದ್ದಾರೆ, ಅವ್ರದ್ದು ಐಡೆಂಟಿಟಿ ನಾವು ಇಂಟೆನ್ಷನಲ್ ಆಗಿ ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಈ 4 ಜನ ಬಗ್ಗೆ ನಾನು ಡೀಟೇಲ್ ಆಗಿ ತಮಗೆ ಹೇಳ್ತೇನೆ. ಪೂರ್ತಿ ಫಸ್ಟ್ ಇನ್ನೊಂದು ಸರಿ ನಾನು ಹೇಳೋದು ಇದ್ದರೆ, ಇದು ಪೂರ್ತಿ ಟಾಸ್ಕ್ ತುಂಬ ಡಿಫಿಕಲ್ಟ್ ಇತ್ತು, ತುಂಬ ಕಷ್ಟವಾಗಿ ಇತ್ತು. ಅವರು ಯಾವುದು ಫಿಂಗರ್ ಪ್ರಿಂಟ್ ನಮಗೆ ಸಿಗಲಿಲ್ಲ, ಯಾವುದು ಕ್ಯಾಮ್ರಾ ಮುಖಾಂತರ ನಮಗೆ ಏನು ಫೇಸ್ ಪರಿಚಯ ನಮಗೆ ಏನೂ ಸಿಗಲಿಲ್ಲ. ಅವರು ವೆಹಿಕಲ್ ಮೂವ್ಮೆಂಟ್ ಮುಂಚೆ ರೇಖಿ ಮಾಡಿ ಬಂದಿದ್ದು, ಕ್ಯಾಮ್ರಾ ಅಲ್ಲಿ ಕೂಡ ನಮಗೆ ಏನು ಅಕ್ಕಪಕ್ಕ ಆಲ್ಮೋಸ್ಟ್ 60 ಕಿಲೋಮೀಟರ್ ಸರೌಂಡಿಂಗ್ ಆ ಬ್ಯಾಂಕಲ್ಲಿ ನಾವು ನಮ್ಮ ಟೀಮ್ ಅವರು ಕ್ಯಾಮ್ರಾ ಚೆಕ್ ಮಾಡಿಸಿದ್ದಾರೆ. ಆದರೆ ಅವ್ರಿಗೇನೂ ಸಿಕ್ಕಿಲ್ಲ. ಆದರೆ ಅವರು ಏನು ನಾವು ಕೂಡ ಕ್ರ್ಯಾಕ್ ಮಾಡಲೇಬೇಕು ಆ ಮೋಡಲ್ಲಿ ಹೋಗಿ ಅವರು ಕೆಲಸ ಮಾಡಿದ್ದಾರೆ. ಈಗಾಗಲೇ ನಮ್ಮ ಟೀಮ್ 3 ಸರಿ UPಗೆ 3 ಸರಿ ಮಹಾರಾಷ್ಟ್ರಕ್ಕೆ ಹೋಗಿ ಬಂದಿದ್ದಾರೆ, 2 ಸರಿ UPಗೆ ಹೋಗಿ ಬಂದಿದ್ದಾರೆ, ರೆಕ್ಕಿ ಮಾಡಿದ್ದಾರೆ. ಸುತ್ತಮುತ್ತ ಈ ಥರ ಬ್ಯಾಂಕ್ ರಾಬ್ರಿ ಎಲ್ಲಿ ಆಯಿತು ಲಾಸ್ಟ್ 5 ಇಯರ್ಸಲ್ಲಿ ಎಲ್ಲ ಆರೋಪಿಗೆ ಟಚ್ ಮಾಡಿ ಬಂದಿದ್ದಾರೆ. ಅಲ್ಲಿ ಇನ್ವೆಸ್ಟಿಗೇಷನ್ ಯಾವ ಸ್ಟೇಜಲ್ಲಿ ನಡೀತಾ ಇದೆ, ಅವರಿಗೆ ಏನೇನು ಕ್ಲೂ ಸಿಕ್ಕಿದೆ, ಪರ್ಸ್ನಲಿ ಹೋಗಿ ಎಲ್ಲರಿಗೆ ಭೇಟಿ ಮಾಡಿದ್ದಾರೆ. ಬೇರೆ ಕಡೆ ಜೈಲ್ಗೆ ಹೋಗಿ ಕೂಡ ಹಳೆ ಅಫೆಂಡರ್ಸ್ ಯಾರಿದ್ದಾರೆ ಅವರಿಗೆ ಕೂಡ ಭೇಟಿ ಮಾಡಿದ್ದಾರೆ. ಇಷ್ಟೆಲ್ಲ ಎಫರ್ಟ್ ಆದ ನಂತರ ಅವರಿಗೆ ಸಕ್ಸಸ್ ಸಿಕ್ಕಿದೆ. ಅವರ ಕಾರಣ ನಮ್ಮ ಡಿಸ್ಟಿಕ್ಗೆ ಗೌರವ ಸಿಕ್ಕಿದೆ. 2 ಜನಕ್ಕೆ ನಾವು UPಯಿಂದ ಅರೆಸ್ಟ್ ಮಾಡಿದ್ದೀವಿ, 1 ತಿಂಗಳು ಆಯಿತು ಸುಮಾರು. ಅವರು 2 ಹೆಸರು ಮೊಹಮ್ಮದ್ ನವಾಜ್ ಹಸನ್ ಮತ್ತು ಕಮ್ರುಲ್ ಖಾನ್. ಅವರ ಕಡೆಯಿಂದ ನಾವು 198 ಗ್ರಾಮ್ ಗೋಲ್ಡ್ ಮತ್ತು 1.5 ಲಕ್ಷ ಕ್ಯಾಶ್, ಸುಮಾರು 1.5 ಲಕ್ಷ ಕ್ಯಾಶ್, ಟೋಟಲ್ ವ್ಯಾಲ್ಯೂ 26,30,000 ನಾವು ಸೀಸ್ ಮಾಡಿದ್ದೀವಿ. ಕೋರ್ಟ್ ಪರ್ಮಿಷನ್ ತಗೊಂಡು ಅದಕ್ಕೆ ನಾವು PF ಹಾಕಿದ್ದೀವಿ. ಇವತ್ತು 2 ಜನಕ್ಕೆ ಇವರು ನಿನ್ನೆ ಅರೆಸ್ಟ್ ಮಾಡಿ ಬಂದಿದ್ದಾರೆ. ಮತ್ತು ಕೋರ್ಟ್ ಪರ್ಮಿಷನ್ ತೊಗೊಂಡು ಹೋಗಿ ಮತ್ತೆ ವಾಪಸ್ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಹಾಜರು ಮಾಡಿ ಬಂದಿದ್ದಾರೆ. ಅವರಿಬ್ಬರದ್ದು ಹೆಸರು ಅಕ್ಷಯ್ ಅಂಬೋರೆ ಮತ್ತು ಕುನಾಲ್ ರಿಷಿ. ಇವರು 2 ನಯಾಗಾಂವ್ ಮಹಾರಾಷ್ಟ್ರ ಅವರು ಇದ್ದಾರೆ. ಈ 4 ಜನ ಸೇರಿ ಆಫೆನ್ಸ್ ಮಾಡಿದ್ದಾರೆ. ಇವರೇ 4 ಜನ ಮೇನ್ ಪರ್ಸನ್ಸ್ ಇದ್ದಾರೆ. ಇನ್ನಿಬ್ಬರು ಇದ್ದರು, ಒಬ್ಬರು ಡ್ರೈವರ್ ಮತ್ತು ಇನ್ನೊಬ್ಬರು ಪರ್ಸನ್. ಅವ್ರಿಗೆ ಇಂಟೆನ್ಷನಲ್ ಆಗಿ ನಾವು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ನಮ್ಮ ಎಫರ್ಟ್ ಅವರಿಗೆ ಕೂಡ ಹಿಡಿಬೇಕು ಅಂತ ಕಂಟಿನ್ಯೂ ಇದೆ. ಈ 2 ಕಡೆಯಿಂದ ನಮಗೆ ನಮ್ಮ ಕೇಸಲ್ಲಿ, ಇನ್ನೊಂದು ಸರಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ನಮ್ಮ ಕೇಸಲ್ಲಿ ಇದು 2 ಕಡೆಯಿಂದ ನಮಗೆ 30 ಗ್ರಾಮ್ ಗೋಲ್ಡ್ ಮತ್ತು 1.25 ಲ್ಯಾಕ್ ಕ್ಯಾಶ್ ಸಿಕ್ಕಿದೆ. ನಮಗೆ ಇನ್ನೊಂದು ಮೇಜರ್ ಹೆಮ್ಮೆದು ಇಶ್ಯೂ ಏನಿದೆ, ಈ 2 ಕಡೆಯಿಂದ ತೆಲಂಗಾಣ ಅಲ್ಲಿ ರಾಯಲ್ಪರ್ತಿ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 154/2024 ಕೂಡ ಇವರು ಇದೇ ರೀತಿ ಒಂದು ಬ್ಯಾಂಕ್ ಕಳ್ತನ ಮಾಡಿದರು. ಆ ಬ್ಯಾಂಕ್ ಕಳ್ತನದು 244.20 ಗ್ರಾಮ್ ಗೋಲ್ಡ್ ವರ್ತ್ 30 ಲ್ಯಾಕ್ ಪ್ಲಸ್ ಅದು ಕೂಡ ನಮಗೆ ಇಂಟ್ಯಾಕ್ಟಾಗಿ ನಮಗೆ ಪ್ರಾಪರ್ಟಿ ಸಿಕ್ಕಿದೆ. ತಮ್ಮ ಮುಂದೆ ಅದು ಕೂಡ ಪ್ರಾಪರ್ಟಿ ಇದೆ. ಸೊ ಈ ಆರೋಪಿಗೆ ಹಿಡಿಯುವಾಗ ನಮ್ಮ ಟೀಮ್ ಎಫರ್ಟ್ ಕಡೆಯಿಂದ ನಾವು 2 ಕೇಸ್ ಕ್ರ್ಯಾಕ್ ಮಾಡಿದ್ದೀವಿ. ನಮ್ಮ ಸ್ಟೇಟ್ದು 1 ಕೇಸ್ ಕ್ರ್ಯಾಕ್ ಮಾಡಿದ್ದೀವಿ, ತೆಲಂಗಾಣ ಸ್ಟೇಟ್ದು ಕೂಡ ನಾವು 1 ಕೇಸ್ ಕ್ರ್ಯಾಕ್ ಮಾಡಿದ್ದೀವಿ. ಓಕೆ, ಯಾವ ರಿಪೀಟ್ ಮಾಡಬೇಕು ಅಂತ? ಓಕೆ UPಯಿಂದ 2 ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವರಿಬ್ಬರದ್ದು ಹೆಸರು ಮೊಹಮ್ಮದ್ ನವಾಬ್ ಹಸನ್ ಮತ್ತು ಕಮ್ರುಲ್ ಖಾನ್. ಅವರ ಕಡೆಯಿಂದ 198 ಗ್ರಾಮ್ ಗೋಲ್ಡ್ ಮತ್ತು 1.55 ಲ್ಯಾಕ್ ಕ್ಯಾಶ್, ಟೋಟಲ್ ವ್ಯಾಲ್ಯೂ 26,30,000. ಬರೇ ಬದಾಮಿದು ಅಷ್ಟೇ. ಅದು ಏನು ಇನ್ಕ್ವೈರಿ ಅದನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಅದೇ ಕೇಸ್. ಹಾಂ ಅಲ್ಲ, UP ಅದೇ ಈ ಬ್ಯಾಂಕ್ ರಿಲೇಟೆಡ್ ಮೊನ್ನೆ ನಾವು ಹಿಡಿದಿದ್ದೀವಿ, ಅದರ ಬಗ್ಗೆನೇ ಡೀಟೇಲ್ ಹೇಳ್ತಾ ಇದ್ದೀನಿ. ಹಾಂ, ಮಹಾರಾಷ್ಟ್ರದಿಂದ ಈ ಡೆವಲಪ್ಮೆಂಟ್. ಎಸ್.